ಇಂದಿನಿಂದ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳ ಆರಂಭ ಆಗ್ತಾ ಇದೆ. ಮಹಾಕುಂಭಮೇಳಕ್ಕೆ ಇವತ್ತು ಅದ್ಧೂರಿ ಚಾಲನೆ ದೊರೆಯಲಿದೆ. ಐತಿಹಾಸಿಕವಾದಂತಹ ಬಹಳ ದೊಡ್ಡ ಕಾರ್ಯಕ್ರಮ ಇದು. ಯಾಕಂತ ಹೇಳಿದ್ರೆ ಇಡೀ ವಿಶ್ವದಲ್ಲೇ ದೊಡ್ಡ ಮಟ್ಟದ ಭಕ್ತರು ಸೇರುವಂತಹ ಜಾಗ ಇದು. 45 ದಿನಗಳ ಕಾಲ ಮಹಾಕುಂಭಮೇಳ ನಡೆಯುತ್ತೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತೆ. ಇವತ್ತು ಅದ್ಧೂರಿ ಚಾಲನೆ ಸಿಗುತ್ತೆ. ನೋಡಿ, ಅಮೇರಿಕದ ಜನಸಂಖ್ಯೆಗಿಂತ ಹೆಚ್ಚಿನ ಜನ ಇಲ್ಲಿ ಬರ್ತಾರೆ ಈ ಮಹಾಕುಂಭಮೇಳಕ್ಕೆ. ಈಗಾಗಲೇ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತಾದಿಗಳು ದಿನನಿತ್ಯವೂ ಬರ್ತಾ ಇದ್ದಾರೆ. ನೋಡಿ, ಕಂಗೊಳಿಸ್ತಾ ಇದೆ ಪ್ರಯಾಗ್ರಾಜ್. ಇಲ್ಲಿ ಸುಮಾರು ಸಾವಿರಾರು ಎಕರೆ ಪ್ರದೇಶಗಳನ್ನು ಬಳಸಿದ್ದಾರೆ ಕುಂಭಮೇಳವನ್ನು ಮಾಡಲಿಕ್ಕೆ. ಪವಿತ್ರ ಸ್ನಾನ ಇಲ್ಲಿ ಯಮುನಾ, ಗಂಗಾ, ಸರಸ್ವತಿ ಆ ಒಂದು ಸಂಗಮದಲ್ಲಿ ಸ್ನಾನ ಮಾಡುವಂಥದ್ದೇ ಪುಣ್ಯ ಆಯಿತು. ಅಂದರೆ ನಮ್ಮ ಪಾಪಗಳು ಪ್ರಾಪ್ತಿಯಾಗುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗಾಗಿನೇ ಈ ಬಾರಿ ಬಹಳ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದಾರೆ. ಸುಮಾರು 40 ಕೋಟಿ ಭಕ್ತರು ಆಗಮಿಸುವಂಥ ನಿರೀಕ್ಷೆ ಇದೆ. 1500 ವಿಶೇಷ ರೈಲುಗಳ ಸಂಚಾರ ಇರುತ್ತೆ. 1.6 ಲಕ್ಷ ಟೆಂಟ್ಗಳ ವ್ಯವಸ್ಥೆ ಮಾಡಿದ್ದಾರೆ ಭಕ್ತರು ಅಲ್ಲಿ ಉಳ್ಕೊಳ್ಳಿಕ್ಕೆ. 1.5 ಲಕ್ಷ ಪ್ರತ್ಯೇಕ ಶೌಚಾಲಯಗಳಿದ್ದಾವೆ. 50,000ಕ್ಕೂ ಹೆಚ್ಚಿನ ನೀರಿನ ಸಂಪರ್ಕಗಳಿದ್ದಾವೆ. 2,000 ಸೌರ ದೀಪಗಳಿದ್ದಾವೆ. ಅಂದರೆ ಅಷ್ಟು ಲೈಟ್ಗಳನ್ನು ಬಳಸಿದ್ದಾರೆ. 67,000 LED ಬಳಸಿದ್ದಾರೆ. 400 ಸಿಬ್ಬಂದಿ ವಿಧ್ವಂಸಕ ಕೃತ್ಯ ತಡೆಗೆ ತರಬೇತಿ ಕೊಟ್ಟಿದ್ದಾರೆ. 3,000 CCTV ಇದೆ. 25,000 ಕಸದ ಡಬ್ಬಿಗಳಿದ್ದಾವೆ. 15,000 ಕೆಲಸಗಾರರು ಕೆಲಸ ಮಾಡ್ತಿದ್ದಾರೆ, ಪೌರ ಕಾರ್ಮಿಕರು. 160 ತ್ಯಾಜ್ಯ ನಿರ್ವಹಣಾ ಘಟಕಗಳಿದ್ದಾವೆ. ಬಹಳ ದೊಡ್ಡ ಮಟ್ಟದ ಕಾರ್ಯಕ್ರಮ ಇದು. 12 ವರ್ಷಕ್ಕೊಮ್ಮೆ ಮಹಾಕುಂಭಮೇಳ ನಡೆಯುತ್ತೆ. ಆದರೆ ಇದು ನೋಡಿ, ಪೂರ್ಣ ಕುಂಭಮೇಳ 12 ವರ್ಷಕ್ಕೆ ನಡೆಯುತ್ತೆ. ಇದು 144 ವರ್ಷ ಆದಮೇಲೆ ಬಂದಿದೆ ಮಹಾಕುಂಭಮೇಳ. ಆಧ್ಯಾತ್ಮಿಕವಾಗಿ, ಪೌರಾಣಿಕವಾಗಿ, ಸಾಂಸ್ಕೃತಿಕವಾಗಿ ಎಲ್ಲವನ್ನ ಒಳಗೊಂಡಂತಹ ದೊಡ್ಡ ಮಟ್ಟದ ಕಾರ್ಯಕ್ರಮ. ಹಿಂದೂಗಳ ಪಾಲಿಗೆ ಬಹಳ ಪವಿತ್ರವಾದಂತಹ ಹಬ್ಬ ಇದು. ಪ್ರಯಾಗ್ರಾಜ್ನಲ್ಲಿ ಅಲ್ಲಿ ದಿನನಿತ್ಯವೂ ಕೂಡ ಒಂದಲ್ಲ ಒಂದು ರೀತಿ ಭಜನೆಗಳಿರುತ್ತೆ, ಕೀರ್ತನೆಗಳಿರುತ್ತೆ. ದೇಶ ವಿದೇಶಗಳಿಂದಲೂ ಕೂಡ ಗಣ್ಯರು ಇಲ್ಲಿ ಆಗಮಿಸ್ತಾರೆ. ಹಾಗಾಗಿ ಉತ್ತರ ಪ್ರದೇಶ ಸರ್ಕಾರ ಎಲ್ಲ ತಯಾರಿಗಳನ್ನು ಮಾಡಿಕೊಂಡಿದೆ. 6,500 ಇಲ್ಲಿ ಖರ್ಚು ಮಾಡ್ತಾ ಇರೋದು. 6,500 ಕೋಟಿ. ರಾಮ ಮಂದಿರ ಕಟ್ಟೋದಿದೆಯಲ್ಲ, ಅದಕ್ಕಿಂತ ತ್ರಿಬಲ್ ಇದು. 1.5 ಲಕ್ಷ ಕೋಟಿ ಆದಾಯ ಬರುವಂತಹ ನಿರೀಕ್ಷೆಗಳಿದ್ದಾವೆ.